Hello friends, I am Ravindra Sharma TV, Associate Professor in the subject of History working at Government First Grade Women's College, Tumkuru. Now going to present a video on Instrument of Transfer Act of 1881. Instrument of Transfer Act 1881. The establishment of commissioner rule in Mysore from 1831 to 1881 made Mysore as an orderly, peaceful and well-managed state. Chamaraja Odayar 10, the adopted son of Maharaja Krishnaja Odayar III, signed the agreement of transfer of power. ಎಸ್ ನಾವು ಕಳೆದ ಹಲವು ವಿಡಿಯೋಗಳಲ್ಲಿ ಗಮನಿಸಿದ್ವಿ. ಮೈಸೂರಿನ ಆಡಳಿತ ಅಂತಕ್ಕಂಥದ್ದು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದಿದ ಬಳಿಕ ಮೈಸೂರಿನ ರಾಜ ವಂಶಸ್ಥರಿಗೆ, ಮೈಸೂರಿನ ಒಡೆಯರ್ ವಂಶಸ್ಥರಿಗೆ ಮರಳಿ ದೊರಕಿತು. 3ನೇ ಕೃಷ್ಣರಾಜ ಒಡೆಯರ್ ಅವರು ಮೈಸೂರಿನ ಮಹಾರಾಜರಾಗಿ ಮತ್ತೆ ಅಧಿಕಾರವನ್ನು ಸ್ವೀಕರಿಸಿದ್ರು. ಆದರೆ 1830-31ರಲ್ಲಿ ನಡೆದಂತಹ ದಂಗೆಯ ಪರಿಣಾಮವಾಗಿ, ನಗರ ದಂಗೆ ಅಂತ ಹೇಳಿ ಕರಿತೀವಿ, ಆ ನಗರ ದಂಗೆಯ ಪರಿಣಾಮವಾಗಿ 3ನೇ ಕೃಷ್ಣರಾಜ ಒಡೆಯರು ಅಧಿಕಾರವನ್ನು ಕಳ್ಕೊಂಡ್ರು. ಮೈಸೂರಿನ ಆಡಳಿತ ನೇರವಾಗಿ ಬ್ರಿಟಿಷರ ಕೈಗೆ ಹೋಯಿತು. ಕಮಿಷನರ್ಗಳು ಅಂತಕ್ಕಂಥ ಅಧಿಕಾರಿಗಳು, ಒಟ್ಟಾರೆ 7 ಮಂದಿ ಕಮಿಷನರ್ಗಳು 1831ರಿಂದ 1881ರವರೆಗೆ 50 ವರ್ಷಗಳ ಕಾಲ ಮೈಸೂರಿನ ಮೇಲೆ ಅಧಿಕಾರ ನಡೆಸಿದ್ರು. ಅದರಲ್ಲಿ ಬಹಳ ಪ್ರಮುಖರಾದವರು, ದೊಡ್ಡ ಸಾಧನೆ ಮಾಡಿದವರು ಅಂತ ಹೇಳಿ ಸರ್ ಮಾರ್ಕ್ ಕಬ್ಬನ್ ಮತ್ತೆ ಲಾರ್ಡ್ ಲೂಯಿ ಬೆಂಥಾಮ್ ಬೌರಿಂಗ್ ಅವರನ್ನ ನಾವೀಗಾಗಲೇ ಗುರುತಿಸಿದ್ದೀವಿ. 3ನೇ ಕೃಷ್ಣರಾಜ ಒಡೆಯರು ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಹೋದ್ರು ಮರಳಿ ತಮಗೆ ಅಧಿಕಾರವನ್ನು ಪಡ್ಕೊಳ್ಳಿಕ್ಕೆ. ಆದರೆ ಅವ್ರಿಗೆ ಅಧಿಕಾರ ಮರಳಿ ದೊರಕಲಿಲ್ಲ. ಅವರ ನಂತರದ ವ್ಯಕ್ತಿಗೆ ಅಧಿಕಾರವನ್ನ ವಹಿಸಿಕೊಡ್ತಕ್ಕಂತಹ ಒಂದು ಭರವಸೆಯನ್ನ ಬ್ರಿಟಿಷರು ನೀಡಿದ್ರು. 3ನೇ ಕೃಷ್ಣರಾಜ ಒಡೆಯರು 1868ರಲ್ಲಿ ಮರಣವನ್ನ ಹೊಂದಿದ್ರು. ಅನಂತರ 3ನೇ ಕೃಷ್ಣರಾಜ ಒಡೆಯರ ದತ್ತು ಮಗ 10ನೇ ಚಾಮರಾಜ ಒಡೆಯರಿಗೆ ಮೈಸೂರು ಸಿಂಹಾಸನ ದೊರಕಿದ್ದನ್ನು ಕಾಣ್ತೀವಿ 1881ನೇ ವರ್ಷದಲ್ಲಿ. ಕಮಿಷನರ್ಗಳು ತಮ್ಮ ಆಡಳಿತದ ಕಾಲಾವಧಿಯಲ್ಲಿ ಮೈಸೂರಿನಲ್ಲಿ ಶಾಂತಿ ವ್ಯವಸ್ಥೆಯನ್ನು ಏರ್ಪಡಿಸಿದಷ್ಟೇ ಅಲ್ಲ, ಮೈಸೂರಿನ ಆಧುನಿಕತೆಯ ಬೆಳವಣಿಗೆಗೆ ಸಹ ಅವರು ಕಾರಣರಾಗಿದ್ರು ಅಂತಕ್ಕಂತಹ ಅಂಶವನ್ನ ನಾವು ಈಗಾಗಲೇ ಗಮನಿಸಿ ನೋಡಿದ್ದೀವಿ. ಇದೇ 10ನೇ ಚಾಮರಾಜ ಒಡೆಯರೇ ಈ ಒಂದು ಅಧಿಕಾರ ಹಸ್ತಾಂತರದ ಒಪ್ಪಂದಕ್ಕೆ ಸಹಿ ಹಾಕಿದಂತಹ ಒಡೆಯರು. The Transfer of Power Act of 1881 contains 24 articles. As per the agreement, the rendition of province took place in 1881 when Chamaraja Odayar 10 was 18 years old. Though with the Instrument of Transfer Act 1881, the administration of the commissioners ended, the British restraint became active in the state affairs. ನಾವು ಗಮನಿಸ್ತಾ ಇದ್ದೀವಿ 1881ರ ಈ ಒಂದು ಅಧಿಕಾರ ಹಸ್ತಾಂತರದ ಕಾಯ್ದೆ ಏನಿದೆ ಅದು 24 ಆರ್ಟಿಕಲ್ಗಳನ್ನ, 24 ಒಂದು ನಿಬಂಧನೆಗಳನ್ನ ಹೊಂದಿದಂತಹ ಒಂದು ಆಕ್ಟ್ ಆಗಿತ್ತು, ಕಾನೂನು ಆಗಿತ್ತು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈ ಒಂದು ಟ್ರಾನ್ಸ್ಫರ್ ಆಫ್ ಪವರ್ ಆಕ್ಟ್ನ ಅನುಗುಣವಾಗಿ ಮೈಸೂರು ಪ್ರದೇಶದ ಆಡಳಿತ 10ನೇ ಚಾಮರಾಜ ಒಡೆಯರಿಗೆ ದೊರಕಿತು. ಅವರು 18 ವರ್ಷ ವಯಸ್ಸನ್ನ ತಲುಪಿದಂತಹ ಸನ್ನಿವೇಶದಲ್ಲಿ ಟ್ರಾನ್ಸ್ಫರ್ ಆಫ್ ಪವರ್ ಆಕ್ಟ್ ನಿಂದಾಗಿ ಮೈಸೂರಿನಲ್ಲಿದ್ದಂತಹ ಕಮಿಷನರ್ಗಳ ಆಡಳಿತ ಕೊನೆಗೊಂಡಿತು. ಆದರೆ ಅದೇ ವೇಳೆಯಲ್ಲಿ ಮೈಸೂರಿನಲ್ಲಿದ್ದ ಬ್ರಿಟಿಷ್ ಉನ್ನತಾಧಿಕಾರಿ ರೆಸಿಡೆಂಟ್ ಮತ್ತಷ್ಟು ಕ್ರಿಯಾಶೀಲನಾಗಿ ಆಡಳಿತದಲ್ಲಿ ಪಾಲ್ಗೊಳ್ಳೋದಕ್ಕೆ ಮುಂದಾದ್ದನ್ನ ಸಹ ನಾವು ಗಮನಿಸ್ತೀವಿ. ಸಿ ಹಯವದನರಾವ್ ಶ್ರೇಷ್ಠ ಇತಿಹಾಸಕಾರರು, ಅವರು ಬರೀತಾರೆ, ದಿ ಪ್ರಾಕ್ಟಿಕಲ್ ರಿಸಲ್ಟ್ ಆಫ್ ದ rendition was that Mysore returned after half a century of British rule to Hindu rule. Its position is an Indian state being assured with a good administration ready-made. There were, however, conditions
included in the instrument of transfer, which later proved too heavy for a progressive state and were modified in the light of knowledge gained by its actual working. ನಾವು ಗಮನಿಸಿದ್ವಿ ಸಿ ಹಯವದನರಾವ್ ತಮ್ಮ ಮೈಸೂರಿನ ಇತಿಹಾಸ ಅಂತಕ್ಕಂಥ ಕೃತಿನಲ್ಲಿ ಬರೆದಿರ್ತಕ್ಕಂತಹ ವಿಚಾರಗಳನ್ನ ವಾಸ್ತವಿಕವಾದಂತಹ ಪರಿಣಾಮ ಏನಾಯಿತು ಈ ರೆಂಡಿಷನ್ ಅಥವಾ ಅಧಿಕಾರ ಹಸ್ತಾಂತರದಿಂದಾಗಿ ಅಂತ ಹೇಳಿದ್ರೆ ಅರ್ಧ ಶತಮಾನದ ಬಳಿಕ ಮೈಸೂರು ಬ್ರಿಟಿಷರ ಆಡಳಿತದಿಂದ ಹಿಂದೂ ಆಳ್ವಿಕೆಗೆ ಹಿಂದಿರುಗಿ ಬಂದಿದ್ದನ್ನ ಕಾಣ್ತೀವಿ. ಆದರೆ ಅದೇ ವೇಳೆಯಲ್ಲಿ ಮೈಸೂರು ಸಂಸ್ಥಾನ ಏನಿತ್ತು ಅದು ಉತ್ತಮವಾದಂತಹ ಆಡಳಿತವನ್ನು ಒದಗಿಸ್ಕೊಡ್ತಕ್ಕಂಥ ಭರವಸೆಯನ್ನು ಸಹ ನೀಡಿದ್ದನ್ನ ಕಾಣ್ತೀವಿ. ಆದಾಗ್ಯೂ ಈ ಒಂದು ಒಪ್ಪಂದದಿಂದಾಗಿ ಮೈಸೂರಿನ ಆಡಳಿತ ಮೈಸೂರು ಸಂಸ್ಥಾನ ಅಂತಕ್ಕಂಥದ್ರ ಒಂದು ಇರುವಿಕೆ ಬಹಳ ದೊಡ್ಡ ಪ್ರಮಾಣದ ತೊಂದರೆಗಳನ್ನ ಎದುರಿಸ್ತಾ ಹೋಗ್ಬೇಕಾಯ್ತು. ಅದರಲ್ಲೂ ಪ್ರೋಗ್ರೆಸಿವ್ ಸ್ಟೇಟ್ ಅನ್ಸ್ಕೊಂಡಂತಹ ಮೈಸೂರು, ಪ್ರಗತಿಪರವಾದಂತಹ ಮೈಸೂರು ರಾಜ್ಯ ಅಂತಕ್ಕಂಥದ್ದು ಸಾಕಷ್ಟು ತೊಂದರೆಗಳನ್ನ ಮುಂದೆ ಎದುರಿಸ್ತಾ ಹೋಗ್ಬೇಕಾದ್ದನ್ನ ನಾವು ಗಮನಿಸ್ತೀವಿ. ಕಂಡೀಷನ್ಸ್ ಆಫ್ ದಿ ಆಕ್ಟ್. According to it means according to the Transfer of Power Act, the Governor General was to be the ultimate authority to recognize succession in Mysore. The succession to the administration of the Mysore shall devote upon the lineal descendants of Wadayar, whether by blood or adoption. No succession shall be valid until it has been recognized by Governor General in Council. In the event of failure of lineal descendants by blood or adoption of Maharaja, the discretion power of selecting next successor was given to Governor General in Council. It is mentioned in Article 3. ನಾವು ಈ ಅಧಿಕಾರ ಹಸ್ತಾಂತರದ ಕಾಯ್ದೆಯ 3ನೇ ಆರ್ಟಿಕಲ್ ಏನ್ ಹೇಳುತ್ತೆ ಅನ್ನೋದನ್ನ ಗಮನಿಸ್ತಾ ಇರತಕ್ಕಂಥದ್ದು. ಈ ಒಂದು ಟ್ರಾನ್ಸ್ಫರ್ ಆಫ್ ಪವರ್ ಆಕ್ಟ್ ನ ಪರಿಣಾಮವಾಗಿ ಭಾರತದಲ್ಲಿದ್ದಂತಹ ಗವರ್ನರ್ ಜನರಲ್, ಬ್ರಿಟಿಷ್ ಪ್ರತಿನಿಧಿ ಏನಿದೆ ಗವರ್ನರ್ ಜನರಲ್, ಮುಂದೆ ಅವನ ವಾಯ್ಸ್ ರಾಯ್ ಅಂತ ಹೇಳಿ ಕರೆದ್ವಿ. ಈ ವಾಯ್ಸ್ ರಾಯ್ ಏನಿದ್ದಾನೆ ಆತನೇ ಮೈಸೂರು ಸಂಸ್ಥಾನದ ಮೇಲೆ ಸರ್ವೋನ್ನತ ಅಧಿಕಾರವನ್ನ ಹೊಂದಿದಂತಹ, ಅಂತಿಮ ಅಧಿಕಾರವನ್ನ ಹೊಂದಿದಂತಹ ವ್ಯಕ್ತಿಯಾಗಿ ಮಾರ್ಪಟ್ಟಿದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಉತ್ತರಾಧಿಕಾರತ್ವ, ಮೈಸೂರು ಸಂಸ್ಥಾನದ ಉತ್ತರಾಧಿಕಾರತ್ವ ಅಂತಕ್ಕಂಥದ್ದು ಒಡೆಯರ್ ನಂತರದಲ್ಲಿ ಅವರು ಬಯಸಿದಂತಹ ವ್ಯಕ್ತಿಗೆ, ರಕ್ತ ಸಂಬಂಧಿ ಅಥವಾ ಈ ಒಂದು ದತ್ತು ಏನು ತಗೊಳ್ತಾರೆ ಆ ವ್ಯಕ್ತಿಗೆ ಮಾತ್ರ ಹೋಗ್ತಕ್ಕಂಥದ್ದು ಅನ್ನುವಂತಹ ಅಂಶ ಸಾಬೀತಾಯಿತು. ಹಾಗೇನೆ ಈ ಒಂದು ಸಕ್ಸೆಷನ್ಗೆ ಸಂಬಂಧಪಟ್ಟ ಹಾಗೆ ಗವರ್ನರ್ ಜನರಲ್ನ ಕೌನ್ಸಿಲ್ ಅಥವಾ ಸಮಿತಿನಲ್ಲಿ ಒಪ್ಪಿಗೆಯನ್ನ ತಗೊಂಡ್ರೆ, ಅನುಮೋದನೆಯನ್ನ ತಗೊಂಡ್ರೆ ಮಾತ್ರವೇ ಅದು ವ್ಯಾಲಿಡ್ ಆಗ್ತಾ ಇತ್ತು, ಅದು ನಿಯಮಬದ್ಧವಾಗಿ ಮಾರ್ಪಡ್ತಾ ಇತ್ತು, ಅದಕ್ಕೆ ಮಹತ್ವ ದೊರಕ್ತಾ ಹೋಯ್ತು. ಗವರ್ನರ್ ಜನರಲ್ನ ಸಮಿತಿಯ ಒಪ್ಪಿಗೆ ಇಲ್ದಲೇ ಇದ್ರೆ ಈ ಒಂದು ಸಕ್ಸೆಷನ್ ಅಥವಾ ಉತ್ತರಾಧಿಕಾರತ್ವ ಅನ್ನೋದಕ್ಕೆ ಬೆಲೆ ದೊರಕ್ತಾ ಇರಲಿಲ್ಲ. ಹಾಗೇನೆ ಲೀನಿಯಲ್ ಡಿಸೆಂಡೆಂಟ್ಸ್ ಅಂತಕ್ಕಂಥದ್ದು, ಮೈಸೂರು ಮಹಾರಾಜರ ವಂಶದಲ್ಲಿ ಏನು ಕಾನೂನುಬದ್ಧವಾದಂತಹ ನಿಯಮಬದ್ಧವಾದಂತಹ ಉತ್ತರಾಧಿಕಾರಿಗಳು, ಅದು ರಕ್ತ ಸಂಬಂಧಿ ಇರಬಹುದು ಅಥವಾ ದತ್ತುಪುತ್ರರೇ ಇರಬಹುದು, ಅದು ಕಾಣಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮೈಸೂರು ಮಹಾರಾಜರು ಇದ್ದಂತಹ ಮಹಾರಾಜರು ಅದನ್ನ ಸೂಚಿಸಿರ್ಲಿಲ್ಲ, ದೊರಕಿಸ್ಕೊಟ್ಟಿರ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಉತ್ತರಾಧಿಕಾರಿ ಯಾರಾಗಬೇಕು ಅಂತಕ್ಕಂಥದ್ದನ್ನ ಆಯ್ಕೆ ಮಾಡತಕ್ಕಂಥ ಅಧಿಕಾರ ಗವರ್ನರ್ ಜನರಲ್ನ ಸಮಿತಿಗೆ ಹೋಗಿದ್ದನ್ನ ನಾವಿಲ್ಲಿ ಕಾಣ್ತೀವಿ. The Maharaja and his successor shall at all times remain faithful in allegiance, subordination to Her Majesty the Queen of Great Britain, according to Article 4. ಆರ್ಟಿಕಲ್ 4 ಏನ್ ಹೇಳುತ್ತೆ ಅಂದ್ರೆ, ಮೈಸೂರು ಮಹಾರಾಜರು ಮತ್ತೆ ಅವರ ಉತ್ತರಾಧಿಕಾರಿಗಳು ಎಲ್ಲರೂ ಸಹ ಬ್ರಿಟನ್ ನಲ್ಲಿ ಇರ್ತಕ್ಕಂಥ ಮಹಾರಾಣಿ ಇರ್ತಾಳೆ, ಆ ಮಹಾರಾಣಿಗೆ ವಿಧೇಯರಾಗಿರ್ಬೇಕು ಮತ್ತೆ ಅಧೀನರಾಗಿರ್ಬೇಕು ಅಂತಕ್ಕಂಥ ನಿಯಮವನ್ನ, ವಿಶ್ವಾಸಿಗರಾಗಿ ಮುಂದುವರಿಬೇಕು
ಅಂತಕ್ಕಂಥ ನಿಯಮವನ್ನು ಹೇರಿದ್ದನ್ನ ಕಾಣ್ತೀವಿ. ದ ಬ್ರಿಟಿಷ್ ಗವರ್ಮೆಂಟ್ ಹ್ಯಾವಿಂಗ್ ಅಂಡರ್ಟೇಕನ್ ಟು ಡಿಫೆಂಡ್ and protect the Mysore against all external enemies and to relieve the Maharaja of Mysore of obligation to keep troops ready to serve with the British army when required. ನಾವಿಲ್ಲಿ ಗಮನಿಸ್ತಾ ಇದ್ದೀವಿ, ಈ ಒಂದು ಟ್ರಾನ್ಸ್ಫರ್ ಆಫ್ ಪವರ್ ಆಕ್ಟ್ ನ ಒಂದು ನಿಬಂಧನೆಯ ಪ್ರಕಾರ, ಅನುಬಂಧದ ಪ್ರಕಾರ ಈ ಒಂದು ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದೇನಿತ್ತು, ಮೈಸೂರು ಸಂಸ್ಥಾನದ ರಕ್ಷಣೆಯ ಹೊಣೆಗಾರಿಕೆಯನ್ನ, ರಕ್ಷಣೆಯ ಜವಾಬ್ದಾರಿಯನ್ನ ತಾನು ವಹಿಸಿಕೊಂಡಿದ್ದನ್ನ ಕಾಣ್ತೀವಿ. ಹಾಗೇನೆ ಮೈಸೂರು ಮಹಾರಾಜರನ್ನ ಒಂದು ಅಪ್ಲಿಕೇಶನ್ ಏನಿತ್ತು, ಒಂದು ನಿಯಮವನ್ನ ಏನು ಹಾಕಿದ್ರು, ಷರತ್ತನ್ನ ಏನು ಹಾಕಿದ್ರು, ಯುದ್ಧದ ಸನ್ನಿವೇಶದಲ್ಲಿ ಮೈಸೂರು ಮಹಾರಾಜರು ಸೇನಾ ಸೇವೆಯನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥ ಆ ಒಂದು ವಿಚಾರದಿಂದ ಸಹ ಹೊರಗೆ ಇಟ್ಟಿದ್ದನ್ನ ಕಾಣ್ತೀವಿ. ಯಾಕಂದ್ರೆ ಮೈಸೂರು ಮಹಾರಾಜರಿಗೆ ಈಗ ಸೈನ್ಯದ ಒಂದು ನಿಯಂತ್ರಣವಾಗ್ಲಿ ಅಥವಾ ಅವರ ನೇತೃತ್ವದಲ್ಲಿ ಒಂದು ಪ್ರತ್ಯೇಕ ಸೈನ್ಯವೇ ಇಲ್ಲದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದನ್ನ ಕಾಣ್ತೀವಿ. An annual sum of 35 lakhs in 2 installments to be paid to the British government, Article 5 ಹೇಳ್ತಕ್ಕಂಥದ್ದು. ಬ್ರಿಟಿಷ್ ಸರ್ಕಾರಕ್ಕೆ ಮೈಸೂರು ಮಹಾರಾಜರ ಸರ್ಕಾರ ಪ್ರತಿ ವರ್ಷ 2 ಕಂತುಗಳಲ್ಲಿ ಒಟ್ಟಾರೆ 35 ಲಕ್ಷ ರೂಪಾಯಿಗಳಷ್ಟು ಪೊಗದಿಯನ್ನ ನೀಡಬೇಕು. ಹಾಗೇನೆ from 25th March 1881 the sovereignty of Srirangapatna shall ceases and determine and will be a part of territory of Maharaja upon the same condition with the rest of the territories, Article 6 ಹೇಳೋ ಮಾತಿದು. 1881 ಮಾರ್ಚ್ 25ನೇ ತಾರೀಕಿನ ಬಳಿಕದಲ್ಲಿ ಶ್ರೀರಂಗಪಟ್ಟಣದ ಮೇಲಿನ ಸರ್ವಾಧಿಕಾರತ್ವ, ಎಲ್ಲ ರೀತಿಯ ಒಡೆತನ ಅಂತಕ್ಕಂಥದ್ದು ಮೈಸೂರು ಮಹಾರಾಜರಿಗೆ ದೊರಕುತ್ತೆ. ಮೈಸೂರು ಪ್ರದೇಶದ ಇತರ ಪ್ರದೇಶಗಳ ಮೇಲೆ ಒಡೆತನ ದೊರಕದ ಹಾಗೆ ಶ್ರೀರಂಗಪಟ್ಟಣದ ಮೇಲೆ ಸಹ ಒಡೆತನ ಸಿಗುತ್ತೆ. ಯಾಕೆ ಈ ಮಾತನ್ನ ಹೇಳ್ತೀವಿ ಅಂದ್ರೆ, ಶ್ರೀರಂಗಪಟ್ಟಣದ ಒಡೆತನ ಸಂಪೂರ್ಣವಾಗಿ ಬ್ರಿಟಿಷ್ ಹಿಡಿತದಲ್ಲಿ ಇತ್ತು, ಈಗ ಅದನ್ನ ಬಿಟ್ಟುಕೊಡ್ತಾ ಇದ್ದಾರೆ. Without the previous sanction of the Governor General in Council, the Maharaja of Mysore shall not build any new fortresses or strongholds or repair the defense of any existing fortresses or strongholds in the said territory according to Article 7. 7ನೇ ಆರ್ಟಿಕಲ್ ಹೇಳ್ತಕ್ಕಂಥ ಅಂಶವನ್ನ ನಾವು ಗಮನಿಸ್ ನೋಡಿ. ಗವರ್ನರ್ ಜನರಲ್ನ ಸಮಿತಿಯ ಪೂರ್ವಾನುಮತಿ ಇಲ್ಲದೆ ಮೈಸೂರು ಮಹಾರಾಜರು ಮೈಸೂರು ಸಂಸ್ಥಾನದಲ್ಲಿ ಯಾವುದೇ ಹೊಸ ಕೋಟೆಗಳನ್ನು ನಿರ್ಮಾಣ ಮಾಡುವಂತಿಲ್ಲ ಅಥವಾ ಹಳೆಯ ಕೋಟೆಗಳನ್ನ ದುರಸ್ತಿ ಮಾಡುವಂತಿಲ್ಲ ಅಂತಕ್ಕಂಥ ವಿಧಾನವನ್ನ, ಒಂದು ನಿಯಮವನ್ನ ವಿಧಿಸಿದ್ದನ್ನ ಕಾಣ್ತೀವಿ. ಎಲ್ಲವೂ ಬ್ರಿಟಿಷರ ಗಮನಕ್ಕೆ ಬರಬೇಕು. The Maharaja shall not, without the permission of the Governor General in Council, import or permit to be imported of arms, ammunitions, and shall prohibit the manufacture of arms, ammunitions in the territories according to Article 8. 8ನೇ ಆರ್ಟಿಕಲ್ ವಿಧಿಸಿರ್ತಕ್ಕಂಥ ಷರತ್ತು ಇದು. ಮೈಸೂರು ಮಹಾರಾಜರು ಈ ಒಂದು ಗವರ್ನರ್ ಜನರಲ್ನ ಸಮಿತಿಯ ಅನುಮೋದನೆ ಇಲ್ಲದೆ ಶಸ್ತ್ರಾಸ್ತ್ರಗಳನ್ನ ಆಮದು ಮಾಡಿಕೊಳ್ಳುವಂತಿಲ್ಲ, ಹಾಗೇನೆ ಶಸ್ತ್ರಾಸ್ತ್ರಗಳನ್ನ ಮೈಸೂರು ಪ್ರಾಂತ್ಯದಲ್ಲಿ ತಯಾರು ಮಾಡುವಂತಿಲ್ಲ. ಅರ್ಥಾತ್ ಮೈಸೂರು ರಾಜ್ಯ ಸೈನಿಕ ದೃಷ್ಟಿಯಿಂದ ಬಲಿಷ್ಠವಾಗದ ರೀತಿಯಲ್ಲಿ ತಡೀತಕ್ಕಂಥದ್ದು. The Maharaja of Mysore shall not object to the maintenance or establishment of British cantonments in the said territories according to Article 9. 9ನೇ ಆರ್ಟಿಕಲ್ ಹೇಳುತ್ತೆ, ಮೈಸೂರಿನ ಮಹಾರಾಜರು ಯಾವುದೇ ರೀತಿಯಲ್ಲೂ ಮೈಸೂರು ಸಂಸ್ಥಾನದಲ್ಲಿ ಬ್ರಿಟಿಷ್ನವರು ಕಂಟೋನ್ಮೆಂಟ್ಗಳನ್ನ, ಸೈನಿಕ ನಿಯಂತ್ರಣ ಇರುವ ಪ್ರದೇಶಗಳು, ಕಂಟೋನ್ಮೆಂಟ್ ದಂಡು ಪ್ರದೇಶಗಳು, ಅವುಗಳನ್ನ ಸ್ಥಾಪನೆ ಮಾಡೋದಕ್ಕೆ, ಇರುವುದನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಮೈಸೂರು ಮಹಾರಾಜರು ಯಾವುದೇ ರೀತಿಯಲ್ಲಿ ಅಬ್ಜೆಕ್ಟ್ ಮಾಡೋ ಹಾಗಿಲ್ಲ, ಯಾವುದೇ ರೀತಿಯ ವಿರೋಧವನ್ನು ವ್ಯಕ್ತಪಡಿಸೋ ಹಾಗಿಲ್ಲ ಅಥವಾ ಆಕ್ಷೇಪಣೆಗಳನ್ನ ವ್ಯಕ್ತಪಡಿಸೋ ಹಾಗಿಲ್ಲ. Whenever British consider such cantonments
necessary, Maharaja shall grant land free of all charges. ಮೈಸೂರಿನ ಮಹಾರಾಜರು ಬ್ರಿಟಿಷ್ ಸರ್ಕಾರ ಮೈಸೂರು ಸಂಸ್ಥಾನದಲ್ಲಿ ಯಾವುದೇ ಹೊಸ ಕಂಟೋನ್ಮೆಂಟ್ಗಳನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೊರಟಾಗ ಯಾವುದೇ ರೀತಿಯ ಒಂದು ತೆರಿಗೆಯನ್ನ ಅಥವಾ ಯಾವುದೇ ರೀತಿಯ ಹಣವನ್ನ ವಿಧಿಸ್ತಲೇ ಬ್ರಿಟಿಷ್ ಸರ್ಕಾರ ಬೇಡಿದಷ್ಟು ಭೂಪ್ರದೇಶವನ್ನ ಬಿಟ್ಟುಕೊಡ್ಬೇಕು, ಜಮೀನನ್ನ ಬಿಟ್ಟುಕೊಡ್ಬೇಕು ಕಂಟೋನ್ಮೆಂಟ್ಗಳ ರಚನೆಗೋಸ್ಕರ. Maharaja has to provide every facility required for the troops in such cantonments. ಅಂತಹ ಹೊಸ ಕಂಟೋನ್ಮೆಂಟ್ ದಂಡು ಪ್ರದೇಶಗಳು ಬ್ರಿಟಿಷ್ ಸೈನ್ಯ ಇರತಕ್ಕಂತಹ ಪ್ರದೇಶಗಳನ್ನು ಏರ್ಪಡಿಸ್ತಾರೆ, ಅಲ್ಲಿಗೆ ಮೈಸೂರು ಮಹಾರಾಜರು ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು. ಕಂಟೋನ್ಮೆಂಟ್ಗೆ ಬೇಕಾಗ್ತಕ್ಕಂಥ ಎಲ್ಲ ರೀತಿಯ ಸೌಕರ್ಯಗಳು, ರಸ್ತೆ ಇರಬಹುದು, ಕುಡಿಯೋ ನೀರು ಇರಬಹುದು, ಅಥವಾ ಇತರ ಸೌಕರ್ಯಗಳಿರಬಹುದು. No duties or taxes of any kind shall be levied on such cantonments. ನೋಡಿ, ಕಂಟೋನ್ಮೆಂಟ್ಗಳನ್ನ ಹೇಗೆ ಇಟ್ಕೋತಾ ಇದ್ರು ಅಂದ್ರೆ, ಆ ಕಂಟೋನ್ಮೆಂಟ್ ಅಥವಾ ಕಂಟೋನ್ಮೆಂಟ್ ನಲ್ಲಿ ಇರತಕ್ಕಂತಹ ಪ್ರದೇಶದ ಜನರಗಳ ಮೇಲೆ ಸರ್ಕಾರ ಅಂದ್ರೆ ಮೈಸೂರು ಒಡೆಯರು ಯಾವುದೇ ರೀತಿಯ ತೆರಿಗೆಗಳನ್ನ ವಿಧಿಸೋ ಹಾಗಿರ್ಲಿಲ್ಲ. ಯಾಕಂದ್ರೆ ಅವರಿಗೆ ನೇರವಾಗಿ ಬ್ರಿಟಿಷರ ಒಂದು ಹಿಡಿತದಲ್ಲಿ ಇರ್ತಕ್ಕಂಥದ್ದು ಕಂಟೋನ್ಮೆಂಟ್ನ ಜನತೆ. The military force employed in the Mysore state for the maintenance of internal order and Maharaja's personal dignity shall not exceed the strength which the Governor General in Council has approved according to Article 10. 10ನೇ ವಿಧಿ ಹೇಳ್ತಕ್ಕಂಥ ರೀತಿಯಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ನಾವೇನು ಈ ಒಂದು ಸೈನ್ಯದ ಅಂಶವನ್ನ ಗಮನಿಸ್ತಾ ಇದ್ದೀವಿ, ಮೈಸೂರು ರಾಜ್ಯದ ಆಂತರಿಕ ಶಾಂತಿಯನ್ನ ಕಾಪಾಡಲಿಕ್ಕೆ ಬೇಕಾಗುವಷ್ಟು, ಹಾಗೇನೆ ಮೈಸೂರು ಮಹಾರಾಜರ ಘನತೆಯನ್ನ ಎತ್ತಿ ಹಿಡಿಯುವಷ್ಟು ಮಾತ್ರವೇ ಅವರ ಒಂದು ಬಾಡಿಗಾರ್ಡ್ಗಳು ಇರಬೇಕು. ಅದನ್ನ ಗವರ್ನರ್ ಜನರಲ್ನ ಸಮಿತಿಯ ಅನುಮೋದನೆ ಇಲ್ಲದೆ ಮಹಾರಾಜರ ರಕ್ಷಣಾ ದಳವನ್ನು ಹೆಚ್ಚಿಸ್ಕೊಳ್ಳೋ ಹಾಗಿಲ್ಲ. ಮೈಸೂರಿನ ಆಂತರಿಕ ಭದ್ರತೆ ರಕ್ಷಣೆಗೆ ಇರತಕ್ಕಂಥ ಸೈನಿಕರ ಪಡೆಯನ್ನು ಹೆಚ್ಚು ಮಾಡ್ಕೊಳ್ಳೋ ಹಾಗಿಲ್ಲ. If the Maharaja of Mysore wants to interface in the affairs of any other state power or the agents officers has to go through the medicum of Governor General in Council according to Article 11. ಮೈಸೂರಿನ ಮಹಾರಾಜರು ಈ ಒಂದು ರಾಜ್ಯದ ಆಡಳಿತ ವಿಚಾರಗಳಲ್ಲಿ ಮಧ್ಯಪ್ರವೇಶವನ್ನ ಮಾಡಬೇಕು ಅಂದ್ರೆ, ಹಾಗೇನೆ ಯಾವುದೇ ಅಧಿಕಾರಿಯ ಒಂದು ಕರ್ತವ್ಯದಲ್ಲಿ ಮಧ್ಯಪ್ರವೇಶವನ್ನ ಮಾಡಬೇಕು ಅಂತ ಹೇಳಿದ್ರೆ ಗವರ್ನರ್ ಜನರಲ್ನ ಅನುಮೋದನೆಯನ್ನ ಪಡ್ಕೊಂಡಿರ್ಬೇಕಾಗುತ್ತೆ. ದಿ ಮಹಾರಾಜ ಆಫ್ ಮೈಸೂರ್ ಶಾಲ್ ನಾಟ್ ಎಂಪ್ಲಾಯ್ ಹಿಸ್ ಸರ್ವಿಸ್ ಎನಿ ಪರ್ಸನ್ ನಾಟ್ ಎ ನೇಟಿವ್ ಆಫ್ ಇಂಡಿಯಾ without the previous sanction of Governor General according to Article 12. 12ನೇ ಒಂದು ಉಪಬಂಧ ತಿಳಿಸ್ತಕ್ಕಂಥ ಅಂಶವನ್ನ ಗಮನಿಸಬೇಕು. ಮೈಸೂರಿನ ಮಹಾರಾಜರು ಯಾವುದೇ ವ್ಯಕ್ತಿಯನ್ನ ಯಾವುದೇ ಒಂದು ಸೇವೆಗೆ, ಅದರಲ್ಲೂ ನೇಟಿವ್ ವ್ಯಕ್ತಿಯನ್ನ ಅಂದ್ರೆ ಮೈಸೂರು ಅಥವಾ ಭಾರತೀಯ ವ್ಯಕ್ತಿಯನ್ನ ತಮ್ಮ ಸೇವೆಗೆ ನೇಮಕ ಮಾಡ್ಕೊಳ್ಳೋದಕ್ಕೆ ಮುಂಚೆ ಗವರ್ನರ್ ಜನರಲ್ನ ಸಮಿತಿಯ ಅನುಮೋದನೆ ಪಡ್ಕೊಳ್ಬೇಕು. ಅನುಮೋದನೆ ಇಲ್ಲದೆ ಯಾರನ್ನೂ ನೇಮಕ ಮಾಡ್ಕೊಳ್ಳೋ ಹಾಗಿಲ್ಲ ಯಾವುದೇ ಅಧಿಕಾರ ಸ್ಥಾನಕ್ಕೆ. ದಿ ಸೆಪರೇಟ್ ಕಾಯಿನೇಜ್ ಆಫ್ ಮೈಸೂರ್ ಸ್ಟೇಟ್ ಹ್ಯಾಸ್ ಬೀನ್ ಡಿಕಾಂಟಿನ್ಯೂಡ್ ಅಂಡ್ ಶಾಲ್ ನಾಟ್ ಬಿ ರಿವೈವ್ಡ್. ನೋಡಿ, ಅಕಾರ್ಡಿಂಗ್ ಟು ಆರ್ಟಿಕಲ್ 13 ಏನಿದೆ ಅಂತ ಹೇಳಿದ್ರೆ, ಮೈಸೂರು ಸಂಸ್ಥಾನದಲ್ಲಿದ್ದಂತಹ ಪ್ರತ್ಯೇಕ ನಾಣ್ಯ ವ್ಯವಸ್ಥೆಯನ್ನ ಕೊನೆಗೊಳಿಸಿದ್ದು. ಹಾಗೇನೆ ಮೈಸೂರು ಸಂಸ್ಥಾನ ತನ್ನ ಹಳೆಯ ನಾಣ್ಯ ವ್ಯವಸ್ಥೆಯನ್ನ ಮತ್ತೆ ಜಾರಿಗೆ ತರದ ಹಾಗೆ ನಿರ್ಬಂಧವನ್ನ ಹೇರಿದ್ದು. ದಿ ಮಹಾರಾಜ ಆಫ್ ಮೈಸೂರ್ ಶಲ್ ಗ್ರಾಂಟ್ ಫ್ರೀ ಆಫ್ ಆಲ್ ಚಾರ್ಜ್ ಸಚ್ ಲ್ಯಾಂಡ್ ಆಸ್ ಮೇ ಬಿ ರಿಕ್ವೈರ್ಡ್ ಫಾರ್ ದಿ construction and working of lines of telegraph in the said territories according to Article 14. 14ನೇ ಆರ್ಟಿಕಲ್ ಹೇಳೋ ಪ್ರಕಾರದಲ್ಲಿ ಮೈಸೂರು ಮಹಾರಾಜರು ಮೈಸೂರಿನಲ್ಲಿ ಬ್ರಿಟಿಷ್ ಸರ್ಕಾರ ಏರ್ಪಡಿಸ್ತಾ ಹೋಗ್ತಕ್ಕಂಥ ಟೆಲಿಗ್ರಾಫ್ ಲೈನ್ಗಳನ್ನು ಏನು ಎಳಿತಾ ಹೋಗ್ತಾರೆ, ಟೆಲಿಗ್ರಾಫ್ ಮಾರ್ಗವನ್ನು ಏನು ಸಿದ್ಧಪಡಿಸ್ತಾ ಹೋಗ್ತಾರೆ, ಆ ಸಂದರ್ಭಕ್ಕೆ ಬೇಕಾಗ್ತಕ್ಕಂಥ ಭೂಮಿಯನ್ನ ಮೈಸೂರು ಮಹಾರಾಜರು ಯಾವುದೇ ಹಣವನ್ನ ಪಡೆಯದೆ
ಬ್ರಿಟಿಷ್ ಸರ್ಕಾರಕ್ಕೆ ಉಚಿತವಾಗಿ ಒದಗಿಸ್ಕೊಡ್ಬೇಕು. If the British government decide to construct a railway in the said territories, the Maharaja of Mysore shall grant free of all charge such land as required for the purpose according to Article 15. 15ನೇ ನಿಯಮ ಹೇಳುತ್ತೆ, ಮೈಸೂರು ಮಹಾರಾಜರು ಮೈಸೂರು ಸಂಸ್ಥಾನದಲ್ಲಿ ಬ್ರಿಟಿಷ್ ಸರ್ಕಾರ ಏರ್ಪಡಿಸ್ತಾ ಹೋಗ್ತಕ್ಕಂತಹ ರೈಲ್ವೆ ಒಂದು ಯೋಜನೆ ಏನಿದೆ, ರೈಲ್ವೆ ವ್ಯವಸ್ಥೆ ಏನಿದೆ, ಅದಕ್ಕೆ ಬೇಕಾಗ್ತಕ್ಕಂಥ ಭೂಮಿಯನ್ನ ಯಾವುದೇ ರೀತಿಯ ಹಣವನ್ನ ವಿಧಿಸದಲೇ ಉಚಿತವಾಗಿ ಮೈಸೂರು ಸರ್ಕಾರ ಒಂದು ಭಾರತೀಯ ಸರ್ಕಾರಕ್ಕೆ ಅಥವಾ ಬ್ರಿಟಿಷ್ ಸರ್ಕಾರಕ್ಕೆ ಒದಗಿಸ್ಕೊಡ್ಬೇಕು. If any person within the said territories accused of having committed an offence in British India, the Maharaja shall cause to arrest and surrendered to the British government according to Article 16. Article 16 ಹೇಳುತ್ತೆ, ಯಾವುದೇ ವ್ಯಕ್ತಿ ಮೈಸೂರು ಸಂಸ್ಥಾನದಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ರೆ, ಆತ ಬ್ರಿಟಿಷ್ ಆಡಳಿತದ ಪ್ರಾಂತ್ಯದಲ್ಲಿ ಅಪರಾಧವನ್ನ ಮಾಡಿ ಮೈಸೂರು ಸಂಸ್ಥಾನದಲ್ಲಿ ಆಶ್ರಯ ಪಡ್ಕೊಂಡಿದ್ರೆ, ಮೈಸೂರು ಮಹಾರಾಜರು ಅಂಥ ವ್ಯಕ್ತಿಯನ್ನ ಬಂಧಿಸಿ ಬ್ರಿಟಿಷ್ ಸರ್ಕಾರಕ್ಕೆ ಒಪ್ಪಿಸ್ಬಿಡ್ಬೇಕು. ಯಾವುದೇ ರೀತಿಯಲ್ಲಿ ಅವನಿಗೆ ಆಶ್ರಯವನ್ನ ಕೊಡಬಾರ್ದು. Criminal jurisdiction over European British subjects in the said territories shall continue to be vested in the Governor General in Council according to Article 17. 17ನೇ ಆರ್ಟಿಕಲ್ ಹೇಳ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ಕ್ರಿಮಿನಲ್ ಜ್ಯೂರಿಸ್ಡಿಕ್ಷನ್ ಅಂತಕ್ಕಂಥದ್ದು, ಕ್ರಿಮಿನಲ್ ಅಪರಾಧಗಳನ್ನ ಏನ್ ಮಾಡ್ತಾರೆ, ಅದರ ನ್ಯಾಯ ಒಂದು ವ್ಯಾಪ್ತಿ ಅಂತಕ್ಕಂಥದ್ದು ಯುರೋಪಿಯನ್ ಬ್ರಿಟಿಷ್ ಪ್ರಜೆಗಳು ಏನಿರ್ತಾರೆ ಮೈಸೂರು ಸಂಸ್ಥಾನದಲ್ಲಿ, ಅದು ಮೈಸೂರು ಮಹಾರಾಜರಿಗೆ ಸೇರೋದಿಲ್ಲ. ಅವರ ಮೇಲೆ ಯಾವುದೇ ಕಾನೂನು ಕ್ರಮಗಳನ್ನು ಕೈಗೊಳ್ತಕ್ಕಂತಹ ಅಧಿಕಾರ ಗವರ್ನರ್ ಜನರಲ್ನ ಸಮಿತಿಗೆ ಮಾತ್ರ ಇರ್ತಕ್ಕಂಥದ್ದು. ಮಹಾರಾಜರಿಗೆ ಅಧಿಕಾರ ಇಲ್ಲ. ಮಹಾರಾಜ shall not repeal or modify any laws and shall not pass any laws or rules without the consent of the Governor General in Council according to Article 19. ಗವರ್ನರ್ ಜನರಲ್ನ ಸಮಿತಿಯ ಅನುಮೋದನೆ ಇಲ್ಲದೆ ಮೈಸೂರು ಮಹಾರಾಜರು ಯಾವುದೇ ಕಾನೂನುಗಳನ್ನ ತಮ್ಮ ಸಂಸ್ಥಾನದಲ್ಲಿ ಜಾರಿಗೆ ತರೋ ಹಾಗಿಲ್ಲ, ಅಥವಾ ಬ್ರಿಟಿಷ್ ಸರ್ಕಾರ ತಂದಿರತಕ್ಕಂಥ ಯಾವುದೇ ಕಾನೂನುಗಳಿಗೆ ತಿದ್ದುಪಡಿಯನ್ನ ಸಹ ಮಾಡುವ ಹಾಗಿಲ್ಲ. No material change in the system of administration shall be made without the consent of Governor General in Council according to Article 20. 20ನೇ ನಿಯಮ ಹೇಳ್ತಕ್ಕಂಥ ಪ್ರಕಾರ ಗವರ್ನರ್ ಜನರಲ್ನ ಸಮಿತಿಯ ಪೂರ್ವಾನುಮೋದನೆ ಇಲ್ಲದೆ ಮೈಸೂರು ಸರ್ಕಾರ ಅಥವಾ ಮೈಸೂರು ಮಹಾರಾಜರು ಆಡಳಿತ ವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆಯನ್ನ ತರುವಂತಿಲ್ಲ. ಮೈಸೂರಿನ ಆಡಳಿತ ವ್ಯವಸ್ಥೆಯಲ್ಲಿ ಏನೇ ಬದಲಾವಣೆ ತರಬೇಕಾದ್ರೂ ಮೊದಲು ಗವರ್ನರ್ ಜನರಲ್ನ ಸಲಹಾ ಸಮಿತಿಯ ಒಪ್ಪಿಗೆಯನ್ನ ಪಡ್ಕೊಂಡಿರಬೇಕು. ದಿ ಮಹಾರಾಜ ಆಫ್ ಮೈಸೂರು ಶಾಲ್ ಕನ್ಫರ್ಮ್ ಅಡ್ವೈಸ್ as the Governor General in Council may offer him with a view to the management of his finance. Article 22 ಹೇಳ್ತಕ್ಕಂಥ ವಿಚಾರ ಇದು. ಮೈಸೂರಿನ ಮಹಾರಾಜರು ಗವರ್ನರ್ ಜನರಲ್ನ ಸಮಿತಿಯ ಒಂದು ಅನುಮೋದನೆ ಇಲ್ಲದೆ, ಒಂದು ಒಪ್ಪಿಗೆ ಇಲ್ದಲೆ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡೋ ಹಾಗಿಲ್ಲ. ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಗವರ್ನರ್ ಜನರಲ್ನ ಸಮಿತಿ ಕೊಡ್ತಕ್ಕಂಥ ಸಲಹೆಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಸೆಟ್ಲ್ಮೆಂಟ್, ಇಂಪೋಸಿಷನ್ ಅಂಡ್ ಕಲೆಕ್ಷನ್ ಆಫ್ ರೆವೆನ್ಯೂ ಇವುಗಳು ಸಹ ಬ್ರಿಟಿಷರು ಹೇಳಿದ ಹಾಗೆ ಇರಬೇಕು. ಸೆಟ್ಲ್ಮೆಂಟ್ಸ್ ಅಂದ್ರೆ ನಿರ್ಮಾಣ, ಹಳ್ಳಿ ನಗರಗಳ ನಿರ್ಮಾಣ. ಇಂಪೊಸಿಷನ್ ಅವರ ಮೇಲೆ ಹಾಕ್ತಕ್ಕಂಥದ್ದು, ಹೇರ್ತಕ್ಕಂಥದ್ದು. ಅಂಡ್ ಕಲೆಕ್ಷನ್ ಆಫ್ ರೆವಿನ್ಯೂ ತೆರಿಗೆಯ ವಿಧಿಸ್ತಕ್ಕಂಥದ್ದು ಮತ್ತೆ ತೆರಿಗೆಯ ಸಂಗ್ರಹ, ಅದು ಬ್ರಿಟಿಷರು ಹೇಳಿದ ಹಾಗೆ ನಡೀತಾ ಹೋಗ್ಬೇಕು. ದ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್, ನ್ಯಾಯಾಡಳಿತ ಅಂತಕ್ಕಂಥದ್ದು ಬ್ರಿಟಿಷರ ಒಂದು ನಿಯಂತ್ರಣದಲ್ಲೇ ಇರ್ತಕ್ಕಂಥದ್ದು. ಎಕ್ಸ್ಟೆನ್ಷನ್ ಆಫ್ ಕಾಮರ್ಸ್, ವಾಣಿಜ್ಯ ವ್ಯವಹಾರಗಳ ಒಂದು ಪ್ರಗತಿ, ಅಭಿವೃದ್ಧಿ, ವಿಸ್ತರಣೆ ಬ್ರಿಟಿಷರ ಒಂದು ಅಧೀನದಲ್ಲೇ ಇರ್ತಕ್ಕಂಥದ್ದು. ಎನ್ಕರೇಜ್ಮೆಂಟ್ ಟು ಟ್ರೇಡ್, ಅಗ್ರಿಕಲ್ಚರ್ ಅಂಡ್ ಇಂಡಸ್ಟ್ರಿ, ಕೈಗಾರಿಕೆ, ಕೃಷಿ
ವ್ಯಾಪಾರ ವಾಣಿಜ್ಯಗಳನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು ಸಹ ಗವರ್ನರ್ ಜನರಲ್ನ ಸಮಿತಿಯ ಅನುಮೋದನೆ ಪಡ್ಕೊಂಡೆ. In the event of breach or non-observation of the Maharaja of Mysore of any of the foregoing condition, the Governor General in Council may resume possession of the said territories and assume the direct administration thereof according to Article 23. 23ನೇ ಆರ್ಟಿಕಲ್ ಹೇಳ್ತಕ್ಕಂಥ ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಮೈಸೂರಿನ ಮಹಾರಾಜರು ಮೇಲೆ ವಿಧಿಸಿರುವ ಯಾವುದೇ ಒಂದು ಆರ್ಟಿಕಲ್ಗಳಿಗೆ ಅನುಗುಣವಾಗಿ ನಡ್ಕೊಳ್ಳದಲೇ ಹೋದ್ರೆ, ಆರ್ಟಿಕಲ್ಗಳಿಗೆ ವಿರುದ್ಧವಾಗಿ ಏನಾದರೂ ನಡ್ಕೊಂಡ್ರೆ ಯಾವುದೇ ಹಂತದಲ್ಲಿ ಬೇಕಾದರೂ ಮೈಸೂರಿನ ಮಹಾರಾಜರನ್ನ ಅಧಿಕಾರದಿಂದ ಕಿತ್ತಾಕಿ ಮೈಸೂರು ಸಂಸ್ಥಾನದ ಮೇಲೆ ನೇರ ಆಡಳಿತವನ್ನ ಹೊಂದತಕ್ಕಂತಹ ಹಕ್ಕನ್ನ ಗವರ್ನರ್ ಜನರಲ್ನ ಸಮಿತಿಗೆ ಕೊಡಲಾಗಿತ್ತು. ದ ಇನ್ಸ್ಟ್ರೂಮೆಂಟ್ ಆಸ್ ಅಬ್ಸರ್ವ್ಡ್ contain clauses similar to those in the subsidiary treaty of July 1799. The Maharaja did not have even a modicum of autonomy and was mere a figurehead. ಇದು ಮುಖ್ಯ ನೋಡಿ. ಇನ್ಸ್ಟ್ರೂಮೆಂಟ್ ಆಫ್ ಪವರ್ ಆಕ್ಟ್ ಅಂತಕ್ಕಂಥದ್ದೇನಿದೆ, ಇದು ಯಾವ ನಿಬಂಧನೆಗಳನ್ನ ಒಳಗೊಂಡಿದೆ, ಯಾವುದು ಹೊಸದಲ್ಲ. ಬಹುತೇಕವಾಗಿ ಇವೆಲ್ಲ 1799 ಜುಲೈನಲ್ಲಿ ಏರ್ಪಟ್ಟಿದ್ದಂತಹ ಸಹಾಯಕ ಸೈನ್ಯ ಒಪ್ಪಂದಕ್ಕೆ ಅನುಗುಣವಾಗಿರ್ತಕ್ಕಂಥದ್ದು. ಒಪ್ಪಂದದ ನಿಯಮಗಳನ್ನೇ ಇಲ್ಲಿ ಮರುಜಾರಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇರ್ತಕ್ಕಂಥದ್ದು. ಮೈಸೂರಿನ ಮಹಾರಾಜರಿಗೆ ಯಾವುದೇ ಸ್ವಾತಂತ್ರ್ಯ, ಸಣ್ಣದೊಂದು ಸ್ವಾತಂತ್ರ್ಯವೂ ಇರಲಿಲ್ಲ. ಅಷ್ಟೇ ಅಲ್ಲ, ತಮ್ಮ ಪ್ರಾಂತೀಯ ಆಡಳಿತದಲ್ಲಿ ಸಹ ಅವ್ರಿಗೆ ಸ್ವಯಂ ಅಧಿಕಾರ ಅನ್ನೋದಿರ್ಲಿಲ್ಲ. ಪ್ರತಿಯೊಂದು ಅಧಿಕಾರದ ಮೇಲೆ ಬ್ರಿಟಿಷರು ತಮ್ಮ ನಿಯಂತ್ರಣವನ್ನ ಹೇರಿದ್ದನ್ನ, ಬಲಪಡಿಸಿದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. Chamaraja Odayar 10 gave a good administration to the state of Mysore. He had the service of able divans like Rangacharlu and Sheshadri Iyer. Establishment of Praja Pratinidhi Sabha, Mysore Zoo, Kolar Goldfields, Oriental Library, Mysore Geological Department, Archaeological Department, extension of railway from Bangalore to Tiptur, Bangalore to Mysore were his major contributions. He is also responsible for the Mysore Civil Service exams. Odayar died at Calcutta in 1894. Nalvadi Krishnaraja Odayar succeeded him, and also this fellow, this Maharaja Chamaraja Odayar, gave all assistance to Swami Vivekananda for his travel and stay at United States of America. ನಾವಿಲ್ಲಿ ಗಮನಿಸ್ತಾ ಇದ್ವಿ, ಚಾಮರಾಜ ಒಡೆಯರ್ 10ನೇ ಚಾಮರಾಜ ಒಡೆಯರು ಅತಿ ಸಮರ್ಥ ದಿವಾನರಾದ ರಂಗಾಚಾರ್ಲು ಮತ್ತು ಶೇಷಾದ್ರಿ ಅಯ್ಯರ್ ಅವರ ಸೇವೆಯನ್ನು ಪಡ್ಕೊಂಡಿದ್ರು. ಹಾಗಾಗಿ ಮೈಸೂರು ಇವರ ಕಾಲದಲ್ಲಿ ಇನ್ನಷ್ಟು ಪ್ರಗತಿ, ಅಭಿವೃದ್ಧಿಯನ್ನ ಕಾಣ್ತಾ ಹೋಯಿತು. ಪ್ರಜಾಪ್ರತಿನಿಧಿ ಸಭೆಯನ್ನ ಸ್ಥಾಪನೆ ಮಾಡಿದ್ದು, ಇದು ಜನಪ್ರತಿನಿಧಿಗಳ ಸಭೆ. ಹಾಗೇನೆ ಮೈಸೂರು ಝೂ ಇವರ ಕಾಲದಲ್ಲೇ ಪ್ರಾರಂಭವಾಗಿದ್ದನ್ನ ನಾವು ಕಾಣ್ತಕ್ಕಂಥದ್ದು. ಮೈಸೂರು ಝೂ, ಮೈಸೂರು ಮೃಗಾಲಯ. ಕೋಲಾರ್ ಗೋಲ್ಡ್ ಫೀಲ್ಡ್ಸ್ KGF ಇವರ ಕಾಲದ ಸಾಧನೆ, ಕೋಲಾರದ ಚಿನ್ನದ ಗಣಿಗಳ ಪ್ರಾರಂಭ ಅಂತಕ್ಕಂಥದ್ದು. ಓರಿಯೆಂಟಲ್ ಲೈಬ್ರರಿ ಅಟ್ ಮೈಸೂರು ನಾವು ಗಮನಿಸಿದ್ವಿ. ಮೈಸೂರಿನಲ್ಲಿ ಇರ್ತಕ್ಕಂಥ ಪ್ರಾಚೀನ ಹಸ್ತಪ್ರತಿಗಳ ಗ್ರಂಥ ಭಂಡಾರ ಅಂತಕ್ಕಂಥದ್ದು ಮಹಾರಾಜರ ಕೊಡುಗೆ. ಜಿಯೋಲಾಜಿಕಲ್ ಡಿಪಾರ್ಟ್ಮೆಂಟು, ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಮೈಸೂರು ಅಂತಕ್ಕಂಥದ್ದು ಭೂಗರ್ಭ ಇಲಾಖೆ. ಹಾಗೇನೆ ಈ ಒಂದು ಪುರಾತತ್ವ ಇಲಾಖೆ ಅಂತಕ್ಕಂಥದ್ದು ಇವರ ಕಾಲದಲ್ಲೇ ಪ್ರಾರಂಭವಾಗಿದ್ದನ್ನ ಕಾಣ್ತೀವಿ. ಹಾಗೆ ರೈಲ್ವೆ ಅಭಿವೃದ್ಧಿ ಆಯ್ತು ಅಂತ ಹೇಳಿದೆ. ಬೆಂಗಳೂರಿನಿಂದ ಮೈಸೂರಿಗೆ, ಬೆಂಗಳೂರಿನಿಂದ ತಿಪ್ಟೂರ್ಗೆ ದೊಡ್ಡ ಪ್ರಮಾಣದ ರೈಲ್ವೆ ಏರ್ಪಡ್ತಾ ಹೋಗಿದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಈ 10ನೇ ಚಾಮರಾಜ ಒಡೆಯರು ಮೈಸೂರಿನ ಪ್ರಗತಿಗೆ ತಮ್ಮದೇ ಆದಂತಹ ಇನ್ನಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇವ್ರ ಕಾಲದಲ್ಲೇ ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್ MCS ಅಂದ್ರೆ ಮೈಸೂರು ಸಂಸ್ಥಾನದ ಆಡಳಿತಕ್ಕೆ ಪ್ರತಿಭಾವಂತರನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಒಂದು ಸ್ಪರ್ಧಾ ಪರೀಕ್ಷೆಗಳು ನಡೆಯಕ್ಕೆ ಶುರುವಾಗಿದ್ದು ಮೈಸೂರಿನ ಈ ಒಂದು ಒಡೆಯರ ಕಾಲದಲ್ಲಿ, 10ನೇ ಚಾಮರಾಜ ಒಡೆಯರ ಕಾಲದಲ್ಲಿ ಅನ್ನೋದನ್ನ ಗಮನಿಸಬಹುದು.
ಚಾಮರಾಜ ಒಡೆಯರು ಇಷ್ಟೆಲ್ಲ ಸಾಧನೆಯನ್ನ ಮಾಡಿದಂತಹ ಚಾಮರಾಜ ಒಡೆಯರು 1894ನೇ ವರ್ಷದಲ್ಲಿ ಕಲ್ಕತ್ತಾದಲ್ಲಿ ಮರಳಿ ಹೋಗಿದ್ರು. ಕಲ್ಕತ್ತಾಗೆ ಹೋಗಿದ್ದಂತಹ ಪ್ರವಾಸದ ವೇಳೆಯಲ್ಲಿ ಆರೋಗ್ಯ ತಪ್ಪಿ ಅವರು ಕಲ್ಕತ್ತಾದಲ್ಲಿ ಮರಣವನ್ನು ಹೊಂದಿದ್ರು. ಅವರ ಮರಣದ ಬಳಿಕ ಅವರ ದತ್ತು ಮಗ 4ನೇ ಚಾಮರಾಜ ಒಡೆಯರವರು ಮೈಸೂರಿನ ಮಹಾರಾಜರಾಗಿ ಅಧಿಕಾರ ವಹಿಸಿಕೊಂಡಂತಹ ಅಂಶವನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಈ ವಿಡಿಯೋದೊಂದಿಗೆ ನಮ್ಮ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀವಿ. ಮಿತ್ರರೇ, ನಾವು ಗಮನಿಸಿದ್ವಿ ಮೈಸೂರಿನ ಅಧಿಕಾರವನ್ನ 1881ರಲ್ಲಿ ಮರಳಿ ಮೈಸೂರು ಒಡೆಯರಿಗೆ ಕೊಟ್ಟರು. ಆಗ ಏರ್ಪಡಿಸಿಕೊಂಡಂತಹ ಕಾನೂನೇ ಈ ಒಂದು ಅಧಿಕಾರ ಹಸ್ತಾಂತರದ ಕಾನೂನು ಅಂತಕ್ಕಂಥದ್ದು. ಹಲವಾರು ನಿರ್ಬಂಧಗಳನ್ನ ಮೈಸೂರಿನ ಒಡೆಯರ ಮೇಲೆ ಹೇಳಿದ್ರು. ವಸ್ತುಶಃ ಮೈಸೂರಿನ ಒಡೆಯರು ಬ್ರಿಟಿಷ್ ನಿಯಂತ್ರಿತ ರಾಜರಾಗಿ ಮಾರ್ಪಡಬೇಕಾಯಿತು. ಯಾವುದೇ ರೀತಿಯ ಸ್ವಾತಂತ್ರ್ಯವಾಗ್ಲಿ ಸ್ವಯಂ ಅಧಿಕಾರವಾಗ್ಲಿ ಮೈಸೂರು ಒಡೆಯರಿಗೆ ಇರಲಿಲ್ಲ. ಆದ್ರೂ ನಾವು ಗಮನಿಸಬೇಕಾದಂತಹ ವಿಚಾರ ಅಂದ್ರೆ ಇಷ್ಟೆಲ್ಲ ನಿರ್ಬಂಧದ ನಡುವೆನೂ ಮೈಸೂರು ಪ್ರಗತಿಪರ ಮೈಸೂರು ರಾಜ್ಯವಾಗಿ ಬೆಳೀತಾ ಹೋಯಿತು. ಮೈಸೂರಿನ ಅರಸರಿಗೆ ಮತ್ತು ಮೈಸೂರು ಸಂಸ್ಥಾನದಲ್ಲಿ ಕಾಣಿಸ್ಕೊಂಡಂತಹ ಸಮರ್ಥ ದಿವಾನರುಗಳಿಗೆ ನಾವು ಈ ಹಂತದಲ್ಲಿ ನಿಜಕ್ಕೂ ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸಲೇಬೇಕು. ತಮ್ಮೆಲ್ಲ ಶ್ರಮವನ್ನ ಅವರು ಹಾಕಿ ಮೈಸೂರನ್ನ ಆಧುನಿಕ ಪ್ರಗತಿಪರ ಮೈಸೂರು ರಾಜ್ಯವನ್ನಾಗಿ ಮಾರ್ಪಡಿಸಿರ್ತಕ್ಕಂಥದನ್ನ ನಾವು ಗಮನಿಸ್ತೀವಿ. ಮಿತ್ರರೇ, ಈ ಒಂದು ವಿಚಾರದೊಂದಿಗೆ ನಮ್ಮ ಇವತ್ತಿನ ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.